ಸ್ಥಿತಿಗೆ ಬರೋ ಕಾರಣ ಏನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ನನಗೆ ನೆನಪಿರೋದು ನಮ್ಮ ಅಕ್ಕನ ಗಂಡ ಲೋಕಲ್ ಎಣ್ಣೆ ತಂದ್ಕೊಟ್ಟಿದ್ದು. ಅದನ್ನಿನ್ನೇನು ನಾನು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ನೀವು ಬಂದ್ರಿ. ಆಮೇಲೆ ಕೆಳಗೆ ಬಿದ್ದೋದೆ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಜ್ಞಾಪಕನೇ ಇಲ್ಲ. ಏನಾಯ್ತ್ರಿ? ಅಲ್ಲ ರೀ, ನನಗೆ ಮಾತಾಡೋಣ ಅಂತ ಹೇಳಿ ನೀವೇ ಹೀಗೆ ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಅಲ್ಲ, ಡ್ಯಾಡ್ನ ಕರ್ಕೊಂಬಂದು ನನ್ನ ಹತ್ರ ಮಾತಾಡ್ತಿದ್ದಿದ್ದು, ನನ್ನ ಗ್ಲಾಸ್ ಕಿತ್ಕೊಂಡಿದ್ದು, ಅದಾದ್ಮೇಲೆ ಏನಾಯ್ತು? ಅಲ್ಲ, ಇದೆಲ್ಲ ಎಣ್ಣೆ ಹೊಡೆದಿರೋದ್ರಿಂದ ಆಗಿರೋದ? ಲೋಕಲ್ ಎಣ್ಣೆನೇ ಇರ್ಬೋದು, ಆದ್ರೆ ನಾನು ಮುಂಚೆಯಿಂದನೂ ಎಣ್ಣೆ ಹೊಡಿತಿದ್ದೀನಲ್ಲ. ಖಂಡಿತವಾಗ್ಲೂ ಇದು ಎಣ್ಣೆ ಹೊಡೆದಿರೋದ್ರಿಂದ ಆಗಿರೋದಲ್ಲ, ಬೇರೆ ಏನೋ ಆಗಿದೆ. ಅದೇನು ಅಂತ ಹೇಳ್ರಿ. ನಿಮಗೆ ಹೀಗಾಗೋದಕ್ಕೆ ನಾನೇ ಕಾರಣ ಚಿಕ್ಕಜ್ಮಾನ್ರೆ. ರೀ, ಏನ್ರೀ ಹೇಳ್ತಾ ಇದ್ದೀರಾ? ನಾನ್ ಎಣ್ಣೆ ಕೊಡ್ದು ಹುಷಾರ್ ತಪ್ಪೋದಕ್ಕೂ ನೀವು ಕಾರಣ ಆಗೋದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ ಚಿಕ್ಕಜ್ಮಾನ್ರೆ, ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಂದ್ಮೇಲೆ ಯಾಕೆ ಹೇಳೋ ಪ್ರಯತ್ನ? ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಇರ್ಬೋದು, ಆದ್ರೆ ನಾವ್ ಮಾಡಿರೋ ತಪ್ಪು ನಮ್ಗೆ ಕಾಡ್ತಿರತ್ತೆ ಅಲ್ವಾ? ಅದಕ್ಕೆ ಅದನ್ನ ಹೇಳ್ಕೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ.